ನಮಸ್ಕಾರ. ಏನಪ್ಪ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಯಾರು ನೋಡಿದರೆ ಅದೇ ವೀಡಿಯೋಸ್ ಕಂಟಿನ್ಯೂ ಮಾಡ್ತಾರೆ. ನಾವು ಇವಾಗ ಬೆಳೀತಾ ಇರೋರು. ಸೊ ನಮ್ಗೆ ಯಾವುದೇ ಆಗಲಿ ಪ್ರಮೋಷನ್ಸು ಮತ್ತು ಲೈಕ್ ಸ್ಪಾನ್ಸರ್ಶಿಪ್ಪು ಇದನ್ನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂಸ್ ಹೇಳಿ ಅದನ್ನೇ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂಸ್ ಹೇಳಿ ಅಂತ ಯಾವುದೇ ಕಾರಣಕ್ಕೂ ಬರೋಲ್ಲ. ನಾವೇನಾದ್ರು ಇಷ್ಟಪಟ್ಟು ತೊಗೊಂಡ್ರೆ ಅದನ್ನು ಇಷ್ಟಪಟ್ಟು ಸರ್ಚ್ ಮಾಡಿ ಯೂಸ್ಫುಲ್ ಆಗೋ ತೊಗೊಂಡ್ರೆ ಪಕ್ಕ ನಮ್ಗೆ ಅನ್ಬಾಕ್ಸಿಂಗ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಅದೇ ಥರನೇ ಒಂದು ಹೊಸ ರೀಸೆಂಟ್ಲಿ ಒಂದು ವೀಕ್ 3 ಡೇಸ್ ಆಯಿತು ಒಂದು ಮೊಬೈಲ್ ತೊಗೊಂಡಿದ್ದೀನಿ MIದು. ನಾನು ಯಾವುದೇ ಕಾರಣಕ್ಕೂ MI ಬಿಟ್ಟು ಹೋಗಲ್ಲ. ಎಂತ ಕೇಳಿದ್ರೆ ಅದೊಂಥರ ಚೆನ್ನಾಗಿದೆ ಗುರು. MIಯಲ್ಲಿ ಒಂದು ಫ್ಯೂಚರ್ಸ್ ಆಗಲಿ ಲೈಕ್ ಅಂಡರ್ ಬಜೆಟು, ಫ್ರೆಂಡ್ಲಿ ಬಜೆಟು. ಸೊ ಫ್ಯೂಚರ್ಸ್ ಎಲ್ಲ ಸಖತ್ತಾಗಿ ಬರುತ್ತೆ. MIHಂದ ಹಿಡ್ಕೊಂಡು ರ್ಯಾಮ್, ಕ್ಯಾಮ್ರಾ ಕ್ಲಾರಿಟಿ, ಪಿನ್ ಟು ಪಿನ್ ಸಖತ್ತಾಗಿ ಬರುತ್ತೆ. ಹೌದು. ಸೊ ನಾನು ರೀಸೆಂಟ್ಲಿ ಒಂದು MI ಮೊಬೈಲ್ ತೊಗೊಂಡೆ. ಅದು ಯಾವುದಪ್ಪ ಅಂತಂದರೆ Redmi Note 10 Pro Max ಅಂತ. Redmi Note 10 Pro Max. ಹೌದು. ಸೊ ಅದನ್ನೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ 3 ಡೇಸ್ ಬ್ಯಾಕ್ ಅನ್ಬಾಕ್ಸಿಂಗ್ ಮಾಡಿ ಕ್ಯೂರಿಯಾಸಿಟಿಯಿಂದ ನೋಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ನೋಡಿ ಎಲ್ಲ ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಓಕೆನಾ? ಫೈನಲಿ ಅನ್ಬಾಕ್ಸಿಂಗ್ ಮಾಡೋಣ ನಿಮ್ಮ ಮುಂದೆ, ಕ್ಯಾಮ್ರಾ ಮುಂದೆ. ಹೌದು, ಇದೆ ಫ್ಲಿಪ್ಕಾರ್ಟಿಂದ ತರಿಸಿದ್ದು. ನಾನು ಏನೇ ತರಿಸಿದ್ರು ಫ್ಲಿಪ್ಕಾರ್ಟಿಂದ ತರಿಸ್ತೀನಿ. ಬಟ್ ನನಗೆ ಅಮೆಝಾನಲ್ಲಿ ತರಿಸ್ಬೋದು, ಬಟ್ ನಾನು ಇವಾಗೂ ಆಲ್ಮೋಸ್ಟ್ ತರಿಸಿಲ್ಲ. ಫ್ಲಿಪ್ಕಾರ್ಟಿಂದ ತರಿಸ್ತೀನಿ. ಸೊ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ನಿಮ್ಮ ಮುಂದೆ ಒಂದು ಲೈಕ್ ನೋಡೋಣ ಅಂತ. ಸರಿನಾ? ಇದೇ ಆ ಮೊಬೈಲು, ನೋಡ್ತಾ ಇರ್ಬೋದು. Redmi Note 10 Pro Max. ಇದ್ರದ್ದು ಸ್ಪೆಷಾಲಿಟಿ ಬಂದು ಲೈಕ್ ಇದು ಸ್ಪೆಷಾಲಿಟಿ ಅನ್ನೋಕ್ಕಿಂತ ನನಗೆ ಏನು ಗೊತ್ತಾ, ಇದ್ರ ಒಳಗಡೆ ಇದೆ ಏನು ಕೊಡ್ತಾರೆ ಅಂತ ಗೊತ್ತೇ ಇರುತ್ತೆ. MIಯಲ್ಲಿ ನೋಡಿ ಇದೆ, ನೋಡ್ತಾ ಇರ್ಬೋದು. ವಿಡಿಯೋ ಹಾಕಿದ್ದೀನಿ ನಾನು. ಎಷ್ಟು ಸಕ್ಕತ್ತಾಗಿದೆ ಅಂದರೆ, ನಾನು ಲೈಕ್ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದು. ಹಿಂದ್ಗಡೆ ಗ್ಲಾಸ್ ಫಿನಿಷಿಂಗು, ಮುಂದೆ ಸ್ಕ್ರೀನ್ಸ್ ಡಿಸ್ಪ್ಲೇ ಸಕ್ಕತ್ತಾಗಿದೆ. 6.67 ಇಂಚಸ್ಸು ಅದು ಬಂದು. ಓಕೆನಾ? ವಿಡಿಯೋ ನೀವು ನೋಡ್ತಾ ಇರ್ಬೋದು ನೀವು ಯಾವ ರೇಂಜಿಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಇದು ಬ್ಯಾಟ್ರಿ ಪಿಕಪ್ ಬಂದು 5020 mAh ಇದೆ. ಹೌದು, 5020 mAh ಇದೆ. ಆಮೇಲೆ ಇದ್ರದ್ದು ಡಿಸ್ಪ್ಲೇ ಬಂದು 6.67 ಇಂಚಸ್ ಇದೆ. 6.67 ಇಂಚ್. ಅಂಡರ್ ಬಜೆಟ್ ಇದು 17,999. ಅಂದರೆ ₹1 ಕಮ್ಮಿ 18,000. ಹೌದು, ₹1 ಕಮ್ಮಿ 18,000 ಇದು. ಲೈಕ್ ಏನು ಮಾಡಲ್ ಬಂದು ಅದೇ ಹೇಳಿದ್ನಲ್ಲ, ರೆಡ್ಮಿ. ಆಮೇಲೆ ಮಾಡಲ್ ನೇಮು Redmi Note 10 Pro Max. ಓಕೆ. ಆಮೇಲೆ ಇದು ಒಂದೇ ಒಂದು ನನಗೆ ಮಿಸ್ ಮಾಡಿಬಿಟ್ಟೆ ಅಂತ ಅನಿಸಿದ್ದು. ಏನಪ್ಪ ಅಂತೇಳಿದ್ರೆ, ನಾನು 5G ಡೆವಲಪ್ ಆಗೋಣ ಅಂದ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಇದು 5G ಇರುತ್ತೆ ಅಂದ್ಕೊಂಡು ನಾನು ಏನು ಮಾಡಿದೆ ಅಂತೇಳಿ ಫೀಚರ್ಸ್ ನೋಡಿದೆ. ಅದು ಯಾವ್ದು ಕ್ಯಾಟಗರಿ ಟೆಕ್ನಾಲಜಿ ಬರುತ್ತೆ ಅಂತ ನಾನು ನೋಡಲೇ ಇಲ್ಲ. ಹೌದು, 4G ಇದು. ಅದೊಂದು ಸ್ವಲ್ಪ ಫಾಲ್ಟ್ ಇದೆ. ಅದು ಬಿಟ್ಟರೆ ಆಮೇಲೆ ಇದು 6GB ರ್ಯಾಮ್ ಬರುತ್ತೆ. 6GB ರ್ಯಾಮು ಮತ್ತು 128GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಒಟ್ಟು 6GB 2GB ಪ್ಲಸ್ ಎಕ್ಸ್ಟರ್ನಲ್ ಅಂದರೆ ಎಕ್ಸ್ಪೆಂಡಬಲ್ ಇರುತ್ತೆ ರ್ಯಾಮು. ಓಕೆನಾ? ಆಮೇಲೆ ಇದಕ್ಕೆ 2 ಸ್ಲಾಟ್ ಸಿಮ್ಮು ಮತ್ತು ಒಂದು ಮೆಮೊರಿ ಕಾರ್ಡ್, ಒಟ್ಟು 3 ಬರುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಒಂದೊಂದ್ರಲ್ಲಿ ಬರುತ್ತೆ, ಒಂದೊಂದ್ರಲ್ಲಿ ಬರೋಲ್ಲ. ನಾನು ಪ್ರೀವಿಯಸ್ಸು ಒಂದು MI ತೊಗೊಂಡಿದ್ದೆ. ಓಕೆನಾ? ಅದು ಬಂದಿರಲಿಲ್ಲ. ಸೊ ಏನಾಗುತ್ತೆ ಅಂದರೆ 2 ಸಿಮ್ ಹಾಕೋಬೋದು ಮತ್ತು ಪ್ಲಸ್ ನಾವು ಒಂದು ಮೆಮೊರಿ ಕಾರ್ಡ್ ಹಾಕೊಬೋದು. ಸೊ ಅದು ಫಿನಿಷಿಂಗು ನೀವು ನೋಡ್ಕೊಂಬನ್ನಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾಯಿದೆ ಅಂತ. ಅದು ಒಂಥರ ಬ್ಲ್ಯಾಕ್ ಹಿಂದೇನೂ ಅಷ್ಟೇ ಬ್ಲ್ಯಾಕ್ ಮ್ಯಾಟ್ ಫಿನಿಷಿಂಗು, ಗ್ಲಾಸ್ ಫಿನಿಷಿಂಗ್ ಕೊಟ್ಟಿದ್ದಾರೆ, ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಆಮೇಲೆ ಫೋಟೋ ಕ್ಲಾರಿಟಿಗೆ ಅಂತ ಬಂದರೆ ಔಟ್ಲೈಟು ಅಂದರೆ ಹೊರಗಡೆ ಟೆರೆಸ್ ಮೇಲೆ ತೆಗ್ದಿದ್ದೀನಲ್ವ, ಟೆರೆಸ್ ಮೇಲೆ ತೆಗೆದಿದ್ರೆ ಈ ರೇಂಜಿಗೆ ಬರುತ್ತೆ. ಆಮೇಲೆ ನೆಕ್ಸ್ಟು ಇಂಡೋರ್ ವೀಡಿಯೋ ಮಾಡೋರು ಈ ರೇಂಜಿಗೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಇಂಡೋರಲ್ಲಿ ರೂಮಲ್ಲಿ ಶೂಟ್ ಮಾಡ್ತಾ ಇರೋದು. ರೂಮಲ್ಲಿ ಶೂಟ್ ಮಾಡೋಕ್ಕೆ ಈ ರೇಂಜಿಗೆ ಕ್ಲಾರಿಟಿ ಇದೆ. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ವೀಡಿಯೋಗ್ರಫಿನೂ ಕೂಡ ಸಖತ್ತಾಗಿ ಬರುತ್ತೆ. ಅಂದರೆ ಲಾಗಿಂಗ್ಸು ಇದು ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗೇ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಮತ್ತು ನೀವು ಅದೇ ನಾನು ಹೇಳಿದ್ನಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂದರೆ ವೀಡಿಯೋ ನೋಡ್ಕೊಂಡು ಬಂದಿರುತ್ತೆ. ಲೈಕ್ ಸೆಲ್ಫಿ ಕೂಡ ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ಬ್ಯಾಕ್ ಕ್ಯಾಮ್ರಾನು ಕೂಡ ನಾನು ತೆಗ್ದಿದ್ದೀನಿ, 3-4 ಫೋಟೋಸ್ ತೆಗ್ದಿದ್ದೀನಿ. ಲೈಕ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಕ್ಯಾಮ್ರಾದಲ್ಲಿ ಯಾವುದಾದ್ರು ಒಂದು ಗ್ರೀನರಿ ಫೋಟೋಸು, ಲೈಕ್ ಯಾವುದಾದ್ರು ಒಂದು ಗಿಡದ್ದು ಮರದ್ದು ಯಾವ್ದಾದ್ರು ಫೋಟೋಸ್ ತೆಗಿತೆ, ಆವಾಗ ಗೊತ್ತಾಗುತ್ತೆ ಯಾವ ಕ್ಲಾರಿಟಿ ಇರುತ್ತೆ ಅಂತ. ಮತ್ತು ಬಿಲ್ಡಿಂಗ್ಗಳದ್ದು ತೆಗ್ದಿದ್ದೀನಿ, ನೀವು ನೋಡ್ತಾ ಇರ್ಬೋದು, ಸಕ್ಕತ್ತಾಗೆ ಬಂದಿದೆ ಮಾತ್ರ. ಕ್ಯಾಮ್ರಾ ಕ್ಲಾರಿಟಿನೂ ಅಲ್ಟಿಮೇಟ್ ಆಗಿದೆ ಗುರು. ಆಮೇಲೆ ಕಸ್ಟಮರ್ ರಿವ್ಯೂಸ್ ಸಹ ಹಾನೆಸ್ಟಾಗಿ ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ, ಹಾನೆಸ್ಟಾಗಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಯಾರಿಗೋ ಒಬ್ರಿಗೆ ಸ್ವಲ್ಪ ಡೌಟ್ ಇರುತ್ತೆ, ತೊಗೋತೀವಿ ಕಷ್ಟಪಟ್ಟು ಲೈಕ್ ಫ್ರೆಂಡ್ಲಿ ಬಜೆಟೇ ನಾವು ಅಂದ್ಕೊಂಡಿರೋ ಥರನೇ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ.
ಸೊ ಹೌದು, ಚೆನ್ನಾಗಿ ಸಿಕ್ಕರೆ ಲೈಕ್ ಯಾರಿಗಾರು ಶೇರ್ ಮಾಡಿ ನೀವು ಕೂಡ ನನ್ನ ಥರನೇ ವೀಡಿಯೋ ಮಾಡಿ. ಲೈಕ್ ಇಲ್ಲಾಂದರೆ ಫ್ಲಿಪ್ಕಾರ್ಟಲ್ಲಾಗಲಿ ಅಮೆಝಾನಲ್ಲಿ ಕಸ್ಟಮರ್ ರಿವ್ಯೂಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಶೇರ್ ಮಾಡ್ಕೊಳ್ಳಿ ನಿಮ್ಮ ಫೀಡ್ಬ್ಯಾಕ್ನ ಶೇರ್ಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ, ನನಗೆ ಒಬ್ಬರು ಗೊತ್ತಿದ್ದಿರೋ ಇರ್ತಾರೆ, ಅವರು ಕೂಡ ಇದು ನನ್ನ ರಿವ್ಯೂಸ್ ನೋಡಿ ಪರವಾಗಿಲ್ಲ ಗುರು ನಾವು ತೊಗೋಬೋದು ಅಂತ ಹೇಳಿದ್ರೆ ತೊಗೋತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನನಗೆ ಯಾವುದೇ ಥರ ಪೇಯ್ಡ್ ಆಗಲಿ ಸ್ಪಾನ್ಸರ್ಶಿಪ್ ಆಗಲಿ ಬಂದಿಲ್ಲ. ನಾನು ಹಾನೆಸ್ಟು, ನಾನು ತೊಗೊಂಡಿದ್ದೀನಿ, ನಾನು ಯೂಸ್ ಮಾಡಿದ್ದೀನಿ 3 ಡೇಸು. ಇಷ್ಟ ಆಯಿತಾ, ಅದಕ್ಕೆ ನಿಮಗೆ ವಿಡಿಯೋ ಮಾಡಿದ್ದೀನಿ. ಹೌದು, ಗೇಮಿಂಗ್ ಕ್ವಾಲಿಟಿನೂ ಕೂಡ ಅಲ್ಟಿಮೇಟ್ ಆಗಿದೆ. ವಿಡಿಯೋನ ನಾನು ಗೇಮಿಂಗ್ ಜಾಸ್ತಿ PUBG ಬ್ಯಾನ್ ಆಗಿರೋದ್ರಿಂದ ನಾನು ಯಾವುದೋ ರೇಸಿಂಗು ಲೈಕ್ ಆ್ಯಕ್ಷನ್ ಗೇಮ್ಸ್ ಇಷ್ಟ ನನಗೆ. ಸೊ ಅದು ಆಡ್ತಾ ಇರ್ತೀನಿ. ಅದನ್ನು ಕೂಡ ಒಂದು ಬೈಟ್ ಹಾಕಿದ್ದೀನಿ, ನೋಡ್ಕೊಳ್ಳಿ, ಓಕೆನಾ. ಸೊ ಇಷ್ಟಿತ್ತು ಈ ಮೊಬೈಲ್ ಬಗ್ಗೆ. ಈ ಮೊಬೈಲ್ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಒಂದೇ ಒಂದು ಫಾಲ್ಟ್ ಏನಪ್ಪ ಅಂತಂದರೆ 4G ಇದೆ ಇವರು ಟೆಕ್ನಾಲಜಿ. 5G ಎಲ್ಲ 5Gಗೆ ಅಪ್ಡೇಟ್ ಆಗ್ತಾ ಇದ್ದಾರೆ, ಬಟ್ ನಾನು 4G ತೊಗೊಬಿಟ್ಟಿದ್ದೀನಿ. ಓಕೆ, ಇರೋಣ, ನೆಕ್ಸ್ಟ್ ಅಪ್ಡೇಟ್ ಆಗೋಣ, ಓಕೆನಾ. ತೊಗೊಳ್ಳಿ. ಇಷ್ಟ ಆಯಿತು ಅಂದ್ಕೊತೀನಿ, ಲೈಕ್ ಇಷ್ಟ ಆಯಿತು ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಏನು ಗೊತ್ತಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕೊನೆಯದಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.